ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡ್ಬೋದು. ಸೊ ಇವತ್ತು ಕೂಡ ನಿನ್ನೆ ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ. ಈಗ ನಮ್ಮ ಮನೆಯವರು ರೊಟ್ಟಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ರೊಟ್ಟಿನೆಲ್ಲ ಆರಿಸ್ಬೇಕು, ಚೆನ್ನಾಗಿ ಇಡಬೇಕಲ್ವ. ಹಾಗಾಗಿ ನಾನು ನನ್ನ ಮಗಳು ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಇಲ್ಲಿ ಆಲ್ರೆಡಿ ಹಿಟ್ಟು ಕಲಸಿ ಎಲ್ಲ ಬೇಯಿಸಿ ಈಗ ರೊಟ್ಟಿನ ತಗೊಂಡು ರೊಟ್ಟಿ ಕೂಡ ಬೇಯಿಸ್ತಾ ಇದ್ದಾರೆ. ನೀವು ನೋಡ್ಬೋದು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹಿಟ್ಟನ್ನು ಯಾವ ಥರ ನಾವು ಮಿಕ್ಸ್ ಮಾಡ್ತೀವಿ ತೋರಿಸ್ತೀನಿ ಅಂತ. ಆದರೆ ನಾವು ನಿನ್ನೆ ಅಮ್ಮನ ಮನೇಲಿ ಇದ್ದಿದ್ದರಿಂದ ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಈ ಥರ ರೊಟ್ಟಿನ ತೆಗೆದು ಬೇಯಿಸ್ತಾ ಇದ್ದರು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ರೊಟ್ಟಿನ ಯಾವ ಥರ ಮಿಕ್ಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ರೊಟ್ಟಿನ ಯಾವ ಥರ ಪ್ಯಾಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಅದು ಸುಲಭದ ಮಾತಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಕೊಡುವಂಥ ರೊಟ್ಟಿ ಕಟ್ಟಾಗಿರಬಾರ್ದು, ಸೊ ಹಾಗಾಗಿ ಮುರಿದಿರಬಾರ್ದು, ಆ ರೀತಿ ನಾವು ಪ್ಯಾಕ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಪ್ಯಾಕ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸೊ ನೀವು ನೋಡ್ಬೋದು ರೊಟ್ಟಿ ಈಗ ಆಲ್ರೆಡಿ ನಾವು ಪ್ಯಾಕ್ ಮಾಡಿದ್ದೀವಿ ಬೆಂಗಳೂರಿಗೆ ಕಳಿಸೋದಕ್ಕೆ. ಒಂದು ಪ್ಯಾಕಲ್ಲಿ 50 ರೊಟ್ಟಿ ಇದೆ. ಈ ಥರ ನೀಟಾಗಿ ನಾವು ಪ್ಯಾಕ್ ಮಾಡ್ತೀವಿ. 300 ರೊಟ್ಟಿ ಇವತ್ತು ಕಳಿಸ್ಬೇಕು ಬೆಂಗಳೂರಿಗೆ. ಸೊ ನೋಡಿ, ರೊಟ್ಟಿ ಹೊಡೆಯಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಇಲ್ಲೆಲ್ಲ ಪ್ಯಾಚ್ಗಳನ್ನು ಹಾಕಿ ರೊಟ್ಟಿ ಅಲ್ಗಾಡಿ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ತೀವಿ. ಅದಾದಮೇಲೆ ನೀವು ನೋಡ್ಬೋದು ಬಾಕ್ಸಲ್ಲಿ ಈ ಥರ ನ್ಯೂಸ್ ಪೇಪರ್ಗಳನ್ನು ಮಡಚಿ ಹಾಕ್ತೀವಿ. ಅಂದರೆ ಬಸ್ಸಲ್ಲಿ ಹೋಗುವಾಗ ರೊಟ್ಟಿ ಯಾವ ಕಾರಣಕ್ಕೂ ಕೆಳಗೆ ಮೆಳಗೆ ಆಗಿ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ಹಾಕಿರ್ತೀವಿ. ನಿಮ್ಗೆ ಏನಾದರೂ ರೊಟ್ಟಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಬಾಕ್ಸ್ಗಳು ನಮ್ಮ ರೊಟ್ಟಿ ಸೈಜ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಈ ಥರ ಬಾಕ್ಸನ್ನು ನಾವು ಎಕ್ಸ್ಟ್ರಾ ಈ ಥರ ಆ್ಯಡ್ ಮಾಡ್ಕೋತೀವಿ. ಬೇರೊಂದು ಬಾಕ್ಸನ್ನು ಈ ಥರ ಆ್ಯಡ್ ಮಾಡಿ ಅಟ್ಯಾಚ್ ಮಾಡಿ, ಸೊ ಇದೆಲ್ಲ ಕೆಲಸಗಳಿರುತ್ತೆ. ಅದಾದಮೇಲೆ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ. ಸೊ ನಿಮಗೂ ಏನಾದರೂ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗೆ ರೊಟ್ಟಿ ನೋಡ್ಬೋದು ಯಾವ ಥರ ಇದೆ ಅಂತ. ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಥಿಕ್ನೆಸ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಹಾಗೆ ಅದನ್ನು ಬೇಯಿಸಿರುವಂಥ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ಮಾಡಿರುವಂಥ ರೊಟ್ಟೆ ಇಲ್ಲಿ ಲೋಕಲ್ ಕೂಡ ಕೊಟ್ಟಿರ್ತೀವಿ. ಹಾಗೆ ಬೇರೆ ಕಡೆ ಕಳಿಸೋದಾದರೆ ಈಗ ನೈಟ್ 10ವರೆಗೆ ಬಸ್ ಇದೆ ನಮ್ಮೂರಿಂದ ಡೈರೆಕ್ಟ್ ಬೆಂಗಳೂರಿಗೆ. ಹೌದಾ? ಸೊ ಹಾಗೆ ಅದು ಬೆಳಗ್ಗೆ ತಲುಪುತ್ತೆ ಬಸ್ಸು. ಸೊ ಬಂದುಬಿಟ್ಟು ಇದು ತೊಗೊಳ್ತಾರೆ. ಇವರೆಲ್ಲ ರೆಗ್ಯುಲರ್ ಕಸ್ಟಮರು. ಸೊ ನಮ್ಮ ರೊಟ್ಟಿನ ಪದೇ ಪದೇ ತರಿಸ್ತಾ ಇರ್ತಾರೆ ಇವರು. ಸೊ ಅದರಿಂದ ಗೊತ್ತಾಗುತ್ತೆ ರೊಟ್ಟಿ ಕ್ವಾಲಿಟಿ ಹೇಗಿರುತ್ತೆ ಅಂತ. ಸೊ ನಿಮಗೂ ಬೇಕು ಕೇಕು? ಎಲ್ಲರ ಫಸ್ಟ್ ಚೇರಂದವರು. ಹಾಗೆ ಇವತ್ತು ನಾವು ಬೇರೆ ರಾಜ್ಯಕ್ಕೆ ಅಂದರೆ ತಮಿಳುನಾಡಿಗೆ ಕೂಡ ನಾವು ಚೆನ್ನೈಯಲ್ಲಿ ರೊಟ್ಟಿ ಕೇಳಿದ್ರು ಪಾರ್ಸಲ್. ಸೊ ಅವರಿಗೆ ನಾವು ಪೋಸ್ಟ್ ಮೂಲಕ ರೊಟ್ಟಿನ ಕಳಿಸಿದ್ವಿ. ನಾವು ಹೇಳಿದ್ವಿ ಅವರಿಗೆ ಚಾರ್ಜ್ ಎಲ್ಲ ತುಂಬ ಆಗುತ್ತೆ, ಅಷ್ಟು ದೂರ ಕಳಿಸೋದಕ್ಕೆ ಆಗಲ್ಲ ಅಂದರೂ ಕೂಡ ಇರಲಿ ಪರವಾಗಿಲ್ಲ, ಚಾರ್ಜ್ ಏನೇ ಇರಲಿ ನಾವು ಕೊಡ್ತೀವಿ ರೊಟ್ಟಿ ಕಳಿಸಿ ಅಂದಿದ್ದಕ್ಕೆ ನಾವು ಈಗ ಇವತ್ತು ಬೆಳಗ್ಗೆ ನಾವು ಕಳಿಸಿದ್ವಿ. ಅದಾದಮೇಲೆ ಇವತ್ತು ನೈಟು ಕೂಡ ಬೆಂಗಳೂರಿಗೆ 300 ರೊಟ್ಟಿಯನ್ನು ಕಳಿಸ್ಬೇಕಿತ್ತು. ಹಾಗಾಗಿ ಪ್ಯಾಕ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಬೇರೆ ಏನಾದರೂ ಐಟಮ್ ಇದ್ದರೆ ಅದನ್ನ ಪ್ಯಾಕ್ ಮಾಡಿ ಕಳಿಸ್ಬೋದು, ಆದರೆ ರೊಟ್ಟಿನ ನಾವು ಹೊಡೆದೇ ಇರೋವಂಥ ರೀತಿಯಲ್ಲಿ ಕಳಿಸೋದು ತುಂಬಾ ಕಷ್ಟ. ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾವು ಮೂವರು ಸೇರಿಕೊಂಡು ಈ ಥರ ರಾತ್ರಿ ನಾವು ಪ್ಯಾಕ್ ಮಾಡಿಬಿಡ್ತೀವಿ. ನೋಡ್ಬೋದು ಯಾವ ಥರ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ. ಕೆಳಗಡೆ ರೊಟ್ಟಿ ಏನು ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಪೇಪರ್ ಕೂಡ ಹಾಕ್ತೀವಿ. ಅದಾದಮೇಲೆ ಈ ಥರ ರೊಟ್ಟಿನ ಹಾಕ್ತೀವಿ. ನಾನು ಆವಾಗಲೇ ಹೇಳ್ದಂಗೆ ಈ ಥರ ಮಾಡೋದ್ರಿಂದ ರೊಟ್ಟಿಗಳು ಹೊಡೆಯೋದಿಲ್ಲ. ಪಪ್ಪ ರೊಟ್ಟಿ ಬೇಕು ಮಾಡಕತ್ತಾರ. ಈಗ ರೊಟ್ಟಿ ಕೊಡಕ್ಕೆ ಹೋಗ್ತಾರ. ಡ್ಯಾಮಿಗೆ ಹೋಗ್ತಾರೆ, ಡ್ಯಾಮಿಗೆ ಅಂತ
ಈಗ ತಕ್ಷಣ ಬಂದಾಗ ಮಮ್ಮಿ ಆಯ್ತು ಮಾತಾಕತ್ತೈತಿ ಏನಾದ್ರು ತಿನ್ನೋಲ್ಲ ಅಂತೀನಿ ಬೂಂಬು ನಮ್ಮ ಪಪ್ಪ ನನಗೆ ಬೆದಕ್ಕೆ ಹೋದಲ್ಲ ಕಾಸ್ತಾರ ಎಲ್ಲಿಗೂ ನಮಸ್ಕಾರ ಬಾಯ್